ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರಗೆ ಇಡಿ ಶಾಕ್ ಕೊಟ್ಟಿದೆ. ಚಳ್ಳಕೆರೆ ಪಟ್ಟಣದ ವೀರೇಂದ್ರ ನಿವಾಸದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಶಾಸಕರ ಮನೆಯಲ್ಲಿ ದಾಖಲೆಗಳನ್ನ ಇಡಿ ತಡಕಾಡ್ತಾ ಇದೆ. 3 ಕಾರುಗಳಲ್ಲಿ ಆಗಮಿಸಿದ್ದಾರೆ ಇಡಿ ಅಧಿಕಾರಿಗಳು. 10ಕ್ಕೂ ಅಧಿಕ ಅಧಿಕಾರಿಗಳಿಂದ ತಲಾಶ್ ನಡೀತಾ ಇದೆ. ವೀರೇಂದ್ರ ನಿವಾಸ, ಸೋದರರ ಮನೆಯಲ್ಲೂ ಸಹ ಶೋಧ ನಡೆಸಲಾಗ್ತಾ ಇದೆ. ಕೆಸಿ ನಾಗರಾಜ್, ಕೆಸಿ ತಿಪ್ಪೇಸ್ವಾಮಿ ನಿವಾಸಕ್ಕೂ ಸಹ ಭೇಟಿ ಕೊಟ್ಟು ಅಲ್ಲೂ ಸಹ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಸದ್ಯ ಸಿಕ್ಕಿಂನಲ್ಲಿರುವಂತಹ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ವೀರೇಂದ್ರ ನಿವಾಸದಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ. ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಚಿತ್ರದುರ್ಗದ ಕೈ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರಿಗೆ ಬಿಗ್ ಶಾಕನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಬಲಭಾಗದಲ್ಲಿ ಗಮನಿಸ್ಬೋದು. ಈಗ ಇಡಿ ದಾಳಿ ಆಗಿರ್ತಕ್ಕಂಥದ್ದು. ನಾವೀಗ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಪಟ್ಟಣದಲ್ಲಿರ್ತಕ್ಕಂಥ ಕೆಸಿ ವೀರೇಂದ್ರ ಪಪ್ಪಿ ಅವರ ನಿವಾಸದ ಬಳಿ ಇದ್ದೀವಿ. ಬೆಳಗ್ಗೆ ಸುಮಾರು 5:30 ಸುಮಾರಿಗೆ ಇಡಿ ಅಧಿಕಾರಿಗಳು ಏಕಾಏಕಿ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಏನಂತಂದರೆ ಗೇಮಿಂಗ್ ಆ್ಯಪ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ ಚಿತ್ರದುರ್ಗ ಹಾಗೂ ಚಳ್ಳಕೆರೆಯಲ್ಲಿ ಒಂದು ದೂರನ್ನು ದಾಖಲು ಮಾಡಲಾಗಿತ್ತಂತೆ. ಹಾಗಾಗಿ ಆ ಕಾರಣದಿಂದಾಗಿ ಚಿತ್ರದುರ್ಗದ ಕೈ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರ ಮನೆ ಮೇಲೆ ಸೇರಿದಂತೆ ಒಟ್ಟು 17 ಕಡೆ ಒಂದು ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಏನಂತಂದರೆ ಕೆಸಿ ವೀರೇಂದ್ರ ಪಪ್ಪಿ ಅವರಿಗೆ ಸಂಬಂಧಪಟ್ಟಂಥ ರತ್ನ ಗ್ಯಾಮ್ಲಿಂಗ್ ಸೊಲ್ಯೂಷನ್ಸ್ ಕಂಪನಿ ಹಾಗೂ ರತ್ನ ಗೋಲ್ಡ್ ಕಂಪನಿ, ರತ್ನ ಮಲ್ಟಿ ಸೋರ್ಸ್ ಕಂಪನಿ, ಪಪ್ಪಿ ಟೆಕ್ನಾಲಜೀಸ್ ಕಂಪನಿ ಹಾಗೂ ಪಪ್ಪಿ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಹಾಗೂ ಪಪ್ಪಿ ಬೀರ್ ಬಾಕ್ಸ್, ಹೀಗೆ ಈ ರೀತಿಯ ಕಚೇರಿಗಳು, ಮನೆಗಳು ಹಾಗೂ ಸಹೋದರರ ಮನೆಗಳ ಮೇಲೆ ತಿಪ್ಪೇಸ್ವಾಮಿ ಆಗಿರ್ಬೋದು ಹಾಗೂ ಕೆಸಿ ನಾಗರಾಜ್ ಅವರ ಮನೆ ಮೇಲೆ ಆಗಿರ್ಬೋದು, ಚಳ್ಳಕೆರೆಯಲ್ಲೂ ಕೂಡ ಇರ್ತಕ್ಕಂಥ 3 ನಿವಾಸಗಳ ಮೇಲೆ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಹೋಗ್ತೀವಿ. ಈಗಾಗಲೇ ಅಧಿಕಾರಿಗಳು ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಒಂದು ರೀತಿಯ ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನಂತಂದರೆ ಒಂದು 3 ಕಾರು ಸತ್ಯ ಸುಮಾರು 50ಕ್ಕೂ ಅಧಿಕ ಅಧಿಕಾರಿಗಳ ತಂಡ ಒಂದು ಏನು ಪಪ್ಪಿಯವರ ಒಂದು ಕಚೇರಿಗಳು ಟೋಟಲ್ 17 ಕಡೆ ಏನು ದಾಳಿಯಾಗಿದೆ. ಎಲ್ಲ ಕಡೆಯೂ ಅಧಿಕಾರಿಗಳಿಗೆ ಲಗೇಟಿಗೆ ದಾಳಿಯ ಒಂದು ಸಂದರ್ಭದಲ್ಲಿ ದಾಖಲೆಗಳ ಪರಿಶೀಲನೆ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ದೃಶ್ಯಗಳನ್ನು ನೋಡ್ಬೋದು. ಈಗ ಏನು ಪಪ್ಪಿಯವರ ನಿವಾಸದಲ್ಲಿ ಈಗಾಗಲೇ ಅಧಿಕಾರಿಗಳು ಮನೆ ಮುಂಭಾಗದಲ್ಲಿ ಇರ್ತಕ್ಕಂಥ ಒಳಗಡೆಯೂ ಕೂಡ ಸಾಕಷ್ಟು ಏನಂದ್ರೆ ಅಕ್ರಮ ಆಸ್ತಿಗಳಿಗೆ ಮತ್ತೊಂದು ಈಗ ಗೇಮಿಂಗ್ ಆ್ಯಪ್ಗೆ ಸಂಬಂಧಪಟ್ಟಂಥ ಕೂಡ ಏನೆಲ್ಲ ಒಂದು ದಾಖಲೆಗಳು ಸಿಗ್ಬೋದು ಅನ್ನೋ ಒಂದು ದೃಷ್ಟಿಯಲ್ಲಿ ಈಗಾಗಲೇ ಒಂದು ರೀತಿಯ ಒಂದು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ನೋಡ್ಬೋದು ಈಗಾಗಲೇ ಅಧಿಕಾರಿಗಳು ಕೂಡ ಮನೆಯಿಂದ ಹೊರಬರ್ತಾ ಇರ್ತಕ್ಕಂಥದ್ದು. ಅದಕ್ಕೂ ಕೂಡ ಜೊತೆಗೆ ಡಿಟೆಕ್ಟರ್ ಮಿಷಿನ್ ಸಂಬಂಧಪಟ್ಟಂಗೆ ಆಗಿರ್ಬೋದು, ಇನ್ನಿತರ ಉಪಕರಣಗಳನ್ನು ಈಗಾಗಲೇ ಮನೆ ಒಳಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಇನ್ನು ಕೂಡ ಕೆಳಗಡೆ ದೃಶ್ಯಗಳನ್ನು ನೋಡ್ಬೋದು. ಈಗಾಗಲೇ 3 ಇನ್ನೋವಾ ಕಾರುಗಳಲ್ಲಿ ಅಧಿಕಾರಿಗಳು ಬೆಂಗಳೂರಿನಿಂದ ಬಂದಿರತಕ್ಕಂಥದ್ದು. ಬಂದು ಈಗಾಗಲೇ ಒಂದು ರೀತಿಯಲ್ಲಿ ನಿವಾಸಗಳು ಏನು 3 ನಿವಾಸಗಳು ಹೇಳಿದೆ ಆಗಲೇ ತಾನೇ ಪಪ್ಪಿಯವರ ಮನೆ ಆಗಿರ್ಬೋದು ಹಾಗೂ ಸಹೋದರರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಹಾಗೂ ಕೆಸಿ ನಾಗರಾಜ್, ಹೀಗೆ 3 ನಿವಾಸಗಳ ಮೇಲೂ ಈಗಾಗಲೇ ಪರಿಶೀಲನೆ ಮಾಡ್ತಾರೆ. ಒಟ್ಟಾರೆ ಏನಂತಂದರೆ ಈಗ ಇಡಿ ಅಧಿಕಾರಿಗಳ ದಾಳಿ ಒಂದು ರೀತಿಯ ಒಂದು ಕುತೂಹಲಕ್ಕೆ ಕಾರಣವಾಗಿದೆ. ಈ ಹಿಂದೆನೂ ಕೂಡ 2017ರಲ್ಲೂ ಕೂಡ ಇಡಿ ದಾಳಿ ಮಾಡಿತ್ತು. ಆ ಟೈಮಲ್ಲಿ IT ಫಸ್ಟ್ ಎಂಟ್ರಿ ಆಗಿತ್ತು. ತದನಂತರದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಅದೇ ರೀತಿಯ ಒಂದು ರೀತಿ ಕ್ಷಣಗಳು ಮರುಕಳಿಸ್ತವೆ. ಆದರೆ ಈ ಬಾರಿ ಏನೆಲ್ಲ ಸಿಗ್ತತೆ ಅಥವಾ ಸಿಗಲ್ವೋ, ಈಗಾಗಲೇ ಬೆಂಗಳೂರು ನಿವಾಸದಲ್ಲಿ ಅಧಿಕಾರಿಗಳು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಶಾಸಕರು ಬೇರೆ ರಾಜ್ಯದಲ್ಲಿದ್ದಾರೆ ಅಂತಕ್ಕಂಥ ಸೂಕ್ತ ಮಾಹಿತಿ ಸಿಗ್ತಾ ಇದೆ. ಒಟ್ಟಾರೆ ಏನೆಲ್ಲ ಸಿಗ್ಬೋದು, ಏನೆಲ್ಲ ಆಗ್ಬೋದು ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.